ಸ್ನೇಹಿತರೆ, ಎಲ್ರಿಗೂ ನನ್ನ ನಮಸ್ಕಾರಗಳು. ಈ ದಿನ ಒಂದು ರೆಸಾರ್ಟಲ್ಲಿದೆ ನಾನು. ಆ ರೆಸಾರ್ಟ್ ಹೆಸರು ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್. ಈ ರೆಸಾರ್ಟು ಬೇರೆ ರೆಸಾರ್ಟ್ಗಳಿಗಿಂತ ಸಂಪೂರ್ಣ ಭಿನ್ನ. ಸಾಮಾನ್ಯವಾಗಿ ನಾವು ಬೇರೆ ರೆಸಾರ್ಟ್ಗೆ ಹೋದಾಗ ಏನು ಬಯಸ್ತೀವಿ? ಮನರಂಜನೆ, ಆಹಾರ, ಆಟೋಟ ಪಾಠಗಳು, ಗೇಮ್ಸ್, ಇಂಡೋರ್ ಔಟ್ಡೋರ್ ಎಲ್ಲ ಕುಟುಂಬ ಸಮೇತರಾಗಿ ಆಟ ಆಡಿ ಬೇಕಾದ ಆಹಾರವನ್ನು ತಗೊಂಡು ಖುಷಿಯಾಗಿ ವಾಪಸ್ ಬರೋದು ಒಂದೇ ರೆಸಾರ್ಟ್. ಆದರೆ ಆ ಎಲ್ಲದಕ್ಕಿಂತ ಭಿನ್ನವಾಗಿದೆ ಈ ರೆಸಾರ್ಟ್. ಅಂದರೆ ನಮ್ಮ ಜೀವನ, ನಮ್ಮ ಆತ್ಮ, ನಮ್ಮ ದೇಹ, ಮನಸ್ಸು ಈ ಮೂರನ್ನು ಕೂಡ ಒಂದು ಸಮಸ್ಥಿತಿಗೆ ತರಬೇಕಾದ್ರೆ ಯಾವ್ಯಾವ ಅಂಶಗಳು ಮುಖ್ಯ ಎಲ್ಲವೂ ಕೂಡ ನಮ್ಮ ಪುರಾತನ ಗ್ರಂಥಗಳಲ್ಲಿ, ಪುರಾತನ ಜನಜೀವನ ಶೈಲಿಯಲ್ಲಿ ಏನಿತ್ತೋ ಅದನ್ನು ಮತ್ತೆ ಪುನರ್ಜೀವನಗೊಳಿಸುವಂತಹ ಒಂದು ರೆಸಾರ್ಟ್. ಇಲ್ಲಿಗೆ ಬಂದಾಯಿತು, ನಾವು ನಿಂಬೆಹಣ್ಣಿನ ಪಾನಕ ಕುಡಿದ್ವಿ. ಮತ್ತು ಸುಮಾರು 1 ಗಂಟೆಗಳ ಕಾಲ ಯೋಗ ಅಂದ್ರೇನು, ದೇಹ, ಮನಸ್ಸು, ಆತ್ಮ ಈ ಮೂರುಗಳ ಸಮ್ಮಿಲನವೇ ಯೋಗ. ಮತ್ತು ಕೆಲವು ಬೇಸಿಕ್ ಆಸನಗಳು, ಪ್ರಾಣಾಯಾಮ, ಧ್ಯಾನ ಇವುಗಳ ಅರ್ಥ ವಿವರಣೆ ಕೊಟ್ಟು ಎಲ್ಲ ಏಜಿನವರು 8 ವರ್ಷದಿಂದ ಹಿಡಿದು 80 ವರ್ಷದವರೆಗೂ ಕೂಡ ಸಾಮಾನ್ಯವಾಗಿ ಎಲ್ಲರೂ ಇದನ್ನು ಬೆನ್ನೋವಿರ್ಬೋದು ಅಥವಾ ನಡೀಲಿಕ್ಕೆ ಕಷ್ಟ ಇರ್ಬೋದು, ಯಾವುದೇ ದೇಹದಲ್ಲಿ ತೊಂದರೆ ಇದ್ದರೂ ಕೂಡ ಮಾಡಬಹುದಾದಂತಹ ಎಲ್ಲವನ್ನು ನಮಗೆ ಹೇಳಿಕೊಟ್ರು ಇಲ್ಲಿಯ ಯೋಗ ಡಾಕ್ಟರ್ ಕೂಡ. ಅಂದರೆ ಈಗ ನಾವು ಕೆಲವು ಸಾಮಾನ್ಯಗಳನ್ನ ತುಂಬ ವರ್ಷಗಳಾಯಿತು ಇದನ್ನು ಸರ್ವಿಸ್ ಮಾಡಬೇಕು ಅಂದರೆ ಒಂದು ಪಾಲಿಷ್ ಕೊಡಬೇಕು ಅನ್ನೋದು ನಮ್ಮ ಜೀವನದಲ್ಲೂ ಒಂದು ಸಾಮಾನ್ಯವಾದ ಮಾತು. ಅದೇ ನಮ್ಮ ದೇಹಕ್ಕೆ ಇಷ್ಟು ವರ್ಷಗಳಾದ ಮೇಲೆ ನಮ್ಮ ದೇಹ, ನಮ್ಮ ಊಟದಲ್ಲಿ, ನಮ್ಮ ನಿದ್ದೆಯಲ್ಲಿ, ನಮ್ಮ ಆಸನಗಳಲ್ಲಿ ಒಂದು ನಾವು ಚೇಂಜಸ್ ತರಬೇಕು. ಆ ಒಂದನ್ನು ಹೇಳ್ಕೊಡುವಂತಹ ಒಂದು ಶಾಲೆಯೇ ಇದು ಏನ್ಷಿಯಂಟ್ ವಿಸ್ಡಮ್. ನೋಡೋಣ, ಯೋಗ ಆಯಿತು, ಮುಂದೆ ಏನೇನು ಹೇಳ್ಕೊಡ್ತಾರೆ ನಿಮಗೆ ತೋರಿಸ್ತಾ ಬರ್ತೀನಿ, ಬನ್ನಿ. Her designs adopt themes like Air India, Hindustan Steel, Lucas TVS, and spread to foster harmony and love among all. An Ayurveda school for interns, graduate, Center of Excellence for Pashu Ayurveda and Vriksha Ayurveda, collaborative research initiatives, a community incubation center will foster innovation and community development. Anti-clockwise, opposite direction. When you chanting Omkara, we should not chant only Om. It's all like I burned my tongue. कौन हंसता है फूलों में छुप कर, बाहर बेचैन है जिंदगी पर। कौन हंसता है फूलों में छुप कर, बाहर। Hello ri, hello ri, hello 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 ri. ಕನ್ನಡ ಎಂದರೆ
each other, small offences, the sub-inspector or inspector will do it. When there is a murder or a dacoity, senior officers like us have to go and supervise the investigation. So there is a sensational case to ನೀವು ತಗೊಳ್ರಪ್ಪ ಅಂತ. ಅಯ್ಯೋ ಅದಕ್ಕೂ ಅಯ್ಯೋ ಇದೆಲ್ಲ ಬೇಡ ಬಿಡಿ ಅಂತಾರೆ. ಹೌದಾ? ಸ್ನೇಹಿತರೆ, ಇದು ಊಟದ ಹಾಲ್ ಇದು. ಸೊ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ. ವಿಶಾಲವಾಗಿದೆ, ಗಾಳಿ ಬೆಳಕು, ಊಟನೂ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಊಟದ ಹಾಲ್ ಕೆಳಗಡೆ ಎಲ್ಲ ಪಾಟ್ಗಳಲ್ಲಿ ಗಿಡಗಳನ್ನ ಸಾಕಿದ್ದಾರೆ. ಎಲ್ಲ ವೈದ್ಯಕೀಯ ಅಂದರೆ ನಮ್ಮ ಚಿಕಿತ್ಸೆಗೆ ಸಂಬಂಧಿಸಿದಂತಹ ಗಿಡಗಳ ಮೇಲೆ ಹೆಸರುಗಳು, ಅದರಿಂದ ಆಗೋ ಉಪಯೋಗಗಳನ್ನ ಎಲ್ಲ ಹಾಕಿದ್ದಾರೆ. ಸ್ನೇಹಿತರೆ, ಇದು ಇಲ್ಲಿಗೆ ಬರೋರೆಲ್ಲರೂ ಕೂಡ ಯಾವುದಾದ್ರೂ ಒಂದು ಕಾಯಿಲೆಗೆ ಚಿಕಿತ್ಸೆಗೋಸ್ಕರ ಬರೋರಂತೆ ಇಲ್ಲಿ. ಅಂದರೆ ಇಲ್ಲಿ ಆಯುರ್ವೇದ ಮತ್ತು ನ್ಯಾಚುರೋಪತಿ ಇವೆರಡನ್ನ ಸಮ್ಮಿಳನ ಮಾಡಿ ಚಿಕಿತ್ಸೆ ಕೊಡ್ತಾರೆ. ಅವ್ರವ್ರ ಕಾಯಿಲೆಗೆ ಸಂಬಂಧಿಸಿದಂಥ ವೈದ್ಯರನ್ನು ಕರೆಸಿಬಿಟ್ಟು ಅದಕ್ಕೆ ಬೇಕಾದ ಚಿಕಿತ್ಸೆಗಳನ್ನ ಕೊಡ್ತಾರೆ. ಹಾಗಾಗಿ ಇಲ್ಲಿ ಸಾಮಾನ್ಯವಾಗಿ ಮನರಂಜನೆಗಾಗಿ ಅಥವಾ ಕಾಲ ಕಳೆಯೋಕ್ಕಾಗಲಿ ಬರೋಕ್ಕೆ ಆಗಲ್ಲಂತೆ. ಇಲ್ಲಿರೋರೆಲ್ಲರೂ ಕೂಡ ಯಾವುದಾದ್ರೂ ಒಂದು ಬೆನ್ನು ನೋವು ಇರಬಹುದು ಅಥವಾ ಅಸ್ತಮ ಇರಬಹುದು, ಹೀಗೆ ಕಾಯಿಲೆಗೆ ಸಂಬಂಧಿಸಿ ಇಲ್ಲಿ ವೈದ್ಯರನ್ನು ಭೇಟಿ ಮಾಡಿ ಅವ್ರು ಎಷ್ಟು ದಿನ ಹೇಳ್ತಾರೋ ಅಷ್ಟು ಚಿಕಿತ್ಸೆ ಪಡೆಯುವಂತಹ ಜಾಗ. ತುಂಬ ಚೆನ್ನಾಗಿದೆ. ಎಲ್ಲದಕ್ಕೆ ಮುಖ್ಯವಾದದ್ದೇನೆಂದರೆ ಇಲ್ಲಿ ಗಿಡ, ಮರ, ಹೂ, ಬಳ್ಳಿಗಳು, ಹಸಿರು, ಮತ್ತು ಆ ಚಿಕಿತ್ಸೆಗೆ ಬೇಕಾದಂಥ ಸ್ಥಳಗಳು, ಆ ಸ್ವಚ್ಛತೆ, ಮನಸ್ಸಿಗೆ ತುಂಬ ಕಾಮ್ ಎನಿಸುವಂತಹ ಆಹ್ಲಾದಕರ ವಾತಾವರಣ. ಬಹುಶಃ ಈ ರೆಸಾರ್ಟಿನ ಉದ್ದೇಶನೇ ಅದು ಅಂತ ಅನಿಸುತ್ತೆ. ಈಗ ಊಟ ಆದಮೇಲೆ ಇವರಿಗೆ ಅಂದರೆ ಈ ರೆಸಾರ್ಟಲ್ಲಿರೋ ಒಬ್ಬರು ನಮ್ಮನ್ನು ಕೆಲವು ಜಾಗಗಳಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಮುಂದೆ. ಸ್ನೇಹಿತರೆ, ಇದು ಮೈತ್ರೇಯ ಅಂತ, ಅಂದರೆ ಈ ಭಾಗದ ಬಿಲ್ಡಿಂಗಿಗೆ ಹೆಸರು. ಇಲ್ಲಿ ರೂಮ್ಸ್ಗಳಿದೆ ನೋಡಿ, ಮೈತ್ರೇಯ ಬೆಡ್ರೂಮ್ 1, 2 ಅಂತ ಇದೆ. ಮೈತ್ರೇಯ ಅನ್ನೋದಕ್ಕೆ ಅರ್ಥ ಕೂಡ ಇಲ್ಲಿ ಹೇಳಿದ್ದಾರೆ ನೋಡಿ. ಅಂದರೆ ಹಿಂದೆ ಏನಿರ್ತಿತ್ತು ಹೇಳಿ, 60-70 ನಂತರ ವನವಾಸಕ್ಕೆ ಹೋಗ್ತಾ ಇದ್ರು ಅಂತ ಒಂದು ಮಾತಿತ್ತು ನಾವು ಚಿಕ್ಕವರಿದ್ದಾಗ. ಈಗ ನಾವು ಅದನ್ನು ಏನು ಹೇಳಿದ್ವೋ ಅದನ್ನು ಇವರು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಸೊ ಕಾಡು, ಗಿಡ, ಮರ, ಬಳ್ಳಿಗಳಲ್ಲಿ ಇದ್ದುಕೊಂಡು, ಆಹಾರನೂ ಅಷ್ಟೇ, ನಾವು ಹಿಂದೆ ಯಾವ್ಯಾವ ಥರದ ಆಹಾರ ತೊಗೊತೀವೋ ಆ ಥರ ಆಹಾರ ಕೊಟ್ಟು, ಚಿಕಿತ್ಸೆ ಕೊಟ್ಟು, ಗುಣ ಮಾಡುವಂತಹ ಒಂದು ರೆಸಾರ್ಟ್ ಇದು. ಹಿಂದೆ ಮಹಾರಾಜರ ಕಾಲದಲ್ಲೆಲ್ಲ ಮಗನಿಗೆ ಆಡಳಿತ ಕೊಟ್ಬಿಟ್ಟು ಕಾಡಿಗೆ ಹೋಗ್ತಾ ಇದ್ರು, ಅಲ್ಲಿ ಜೀವನವನ್ನು ಕಳೀತಿದ್ರು ಅಂತ ನಾವು ಕೇಳಲ್ಪಟ್ಟಿದ್ವಿ. ಪೋಷಣೆಗೆ ಸಹಕಾರ ಮಾಡುತ್ತೆ. ಫಸ್ಟ್ ನೀವು ಸ್ವೀಟ್ನ ಶುರು ಮಾಡಿ, ಮೊದಲೇ ಊಟದ ಹಂತದಲ್ಲೂ ಸ್ವೀಟ್ ತಗೊಳ್ಳಿ. ಸ್ಟಿಮ್ಯುಲೇಟ್ ಮಾಡುತ್ತೆ ನಡೆದಾಡಿದ್ರೆ. ನಾವಿಲ್ಲಿ ಬರೋ ಗೆಸ್ಟ್ಗಳಿಗೆ ದಿನದಲ್ಲಿ ಬೆಳಗ್ಗೆ ಮತ್ತೆ ಸಂಜೆ ನಡೆದಾಡಿಸ್ತೀವಿ. ಸ್ವಲ್ಪ ಈ ಕಡೆ ಎಲ್ಲ ಸಿಂಪಲ್ ಇದೆ, ಅದು ಹೋಗ್ತಾ 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 ಸ್ವಲ್ಪ ಹಾರ್ಡ್ ಆಗುತ್ತೆ ಸ್ಟೋನ್ಸ್. ಸೊ ಒಂದು ರೌಂಡ್ ಮಾಡಿ ಬಂದು ಚಪ್ಪಲಿ ಹಾಕೊಂಡು ನನ್ನ ಜೊತೆ ಗಾರ್ಡನ್ ಒಳಗಡೆ ಇದು ಬರಿಗಾಲಲ್ಲಿ ನಡೆಯುವಂತಹ ವಾಕಿಂಗ್ ಮಾಡೋ ಜಾಗ ಇದು. ಕಾಲುಗಳಿಗೆ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ ಅಂತ ಹೇಳಿದರು. ಸುಮಾರು ಇದು 10 ಎಕರೆ ಪ್ರದೇಶದಲ್ಲಿ ಇದೆ. ಈಗಾಗಲೇ ಯೋಗದ ಬಗ್ಗೆ ಹೇಳಿದರು ಮತ್ತು ಆಯುರ್ವೇದ ನಮ್ಮ ತಗೊಳ್ಳೋ ಆಹಾರದಲ್ಲಿ ಮತ್ತು ಚಿಕಿತ್ಸೆಯಲ್ಲಿ ಎಷ್ಟು ಮುಖ್ಯ ಅಂತಲೂ ಹೇಳಿದರು.
ನಂತರ ಇವರು ಗೋಶಾಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಮೆಡಿಸಿನಲ್ ಹರ್ಬ್ಸ್ ಅಂತ, ಪ್ರತಿಯೊಂದು ಗಿಡದ ಹೆಸರು, ಆ ಗಿಡ ಯಾವ ಚಿಕಿತ್ಸೆಗೆ ಮುಖ್ಯ ಅಂತಲೂ ಹೇಳಿದ್ದಾರೆ. ಇಲ್ಲಿ ನೋಡಿ, ದ ಫೌಂಡರ್ ಮೆಮೊರಿ ಆಫ್ ಮನೀಸಾ. ಮನೀಸಾ ಅನ್ನೊಬ್ಬರು ಹೆಣ್ಮಗಳು. ಆಕೆ ಓದಿದ್ದೇ ಬೇರೆ, ಕೊನೆಗೆ ಆಕೆ ಕೆಲಸ ಮಾಡ್ತಾ ಮಾಡ್ತಾ ದೇಶ ವಿದೇಶಗಳನ್ನ ಅಂದರೆ ಪ್ರವಾಸ ಮಾಡ್ತಿದ್ದಾಗ ಆಕೆ ಆಯುರ್ವೇದವನ್ನು ಅರಿತುಕೊಂಡು ಅದ್ರ ಬಗ್ಗೆ ತುಂಬ ಆಸಕ್ತಿ ವಹಿಸಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ, ಆಯುರ್ವೇದ ಅಂತಹ ಔಷಧಿ ಜನರಿಗೆ ದೊರಕಬೇಕು, ಎಲ್ಲ ಸಾಮಾನ್ಯ ಜನರಿಗೂ ಅದರ ಚಿಕಿತ್ಸೆ ದೊರೆಯೋಗ ಆಗಬೇಕು, ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಕೆಲಸ ಮಾಡಬೇಕು ಅಂತ ಅವರು ಆಸ್ಟ್ರೇಲಿಯಾ, ಜರ್ಮನಿ ಹೀಗೆ ದೇಶಗಳನ್ನೆಲ್ಲ ಸುತ್ತಿ ನಮ್ಮ ಬೆಂಗಳೂರಿಗೆ ಬಂದು ಈಗಿದೆ ನೋಡಿ, ಏರ್ಪೋರ್ಟಿಂದ ಅಂದರೆ ನಮ್ಮ ಬೆಂಗಳೂರಿಂದ 25-26 ಕಿಲೋಮೀಟ್ರ್, ಏರ್ಪೋರ್ಟ್ ಹತ್ತಿರ ಇದೆ ಇದು. ಈ ಜಾಗದಲ್ಲಿ ಅವ್ರು ಪ್ರಯಾಣ ಮಾಡುವಾಗ ಅವರ ಮನಸ್ಸಿಗೆ ಏನೋ ಒಂದು ಶಕ್ತಿ ಥರ ಬಂದು ನಾನು ಇಲ್ಲೇ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಈ ಜಾಗದಲ್ಲಿ ಬಂದು ತುಂಬ ಪ್ರಯತ್ನಪಟ್ಟು ಸುಮಾರು 10 ಎಕರೆ ಈ ಪ್ರದೇಶದಲ್ಲಿ ದೇಶ ವಿದೇಶಗಳಿಂದ ಹಣ ಸಹಾಯ ತಗೊಂಡು ನಾವು ಮಾಡುತ್ತಿರುವ ಕೆಲಸದ ಬಗ್ಗೆ ಸಮಾಜಕ್ಕೆ ಅರಿವು ಮೂಡಿಸ್ಬೇಕು ಅಂತ ಅವರು 1997ರಲ್ಲಿ ಇದನ್ನು ಅವರು ಸ್ಥಾಪನೆ ಮಾಡಿದ್ರಂತೆ. ಅವಾಗಿಂದ ಇವಾಗವರೆಗೂ ಇಲ್ಲಿ ಅಂದರೆ ಕಟ್ಟಡದ ಸ್ವರೂಪದಲ್ಲಾಗಲಿ ಯಾವುದೇ ಬದಲಾವಣೆ ಇಲ್ಲ. ಆಕೆ 2012ರಲ್ಲಿ ಮರಣ ಹೊಂದಿದ್ರು. ಅಲ್ಲಿ ತನಕ ಅವರು ಇಲ್ಲೇ ಇದ್ದರಂತೆ, ಇಲ್ಲಿ ಅವರು ಮರಣ ಹೊಂದಿದ್ದಂತೆ. ಅವರು ಮಾಡಿದ್ದನ್ನು ಅದು ಉಳಿಸಿ ಬೆಳೆಸುವಲ್ಲಿ ಇದು ಈ ಸಂಸ್ಥೆ ಹಲವಾರು ಅಧಿಕಾರಿಗಳನ್ನ, ಡಾಕ್ಟರ್ಗಳನ್ನ, ಅಂದರೆ ಆಯುರ್ವೇದಕ್ಕೆ ಸಂಬಂಧಿಸಿದವ್ರನ್ನೇ ಇಟ್ಕೊಂಡು ಇದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ಪ್ರಕೃತಿಯಲ್ಲಿ ಸಿಗುವಂತಹ ಮದ್ದುಗಳಿಂದಲೇ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಬೇರೆ ಆ್ಯಂಟಿಬಯೋಟಿಕ್ಕು ಅವುಗಳಿಂದ ದೇಹಕ್ಕೆ ತೊಂದರೆ ಆಗಬಾರ್ದು, ಮನುಷ್ಯನ ಕುಲದ ಉಳಿವಿಗಾಗಿ ಪ್ರಕೃತಿಯನ್ನು ಉಳಿಸಬೇಕು ಅನ್ನೋದೇ ಅವರ ಉದ್ದೇಶ ಆಗಿತ್ತು. ಮನುಷ್ಯ ಮತ್ತು ಪ್ರಕೃತಿ ಎರಡೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಅಂತ ಆ ಒಂದು ಯೋಚನೆಯಲ್ಲಿ ಈ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಇದೆಲ್ಲ ನನಗೆ ಈಗ ತಾನು ಒಬ್ಬರು ಲೆಕ್ಚರರು ಮಾಡುವಾಗ ಈ ಸಂಸ್ಥೆ ಹೆಂಗೆ ಬಂತು, ಯಾಕೆ ಬಂತು, ಒಬ್ಬ ಮಹಿಳೆ ಇದನ್ನು ಮಾಡಬೇಕು ಅಂತ ಹೆಂಗೆ ಅನಿಸ್ತು ಅಂತ ಕೇಳಿದಾಗ ಇಷ್ಟೆಲ್ಲ ಅವ್ರು ಹೇಳಿದರು. ಎಲೆಯಲ್ಲಿದೆ, ನೀವೆಲ್ಲ ಮಲ್ಲೇಶ್ವರಮಲ್ಲಿ ಇದ್ದೀರಾ ಅನ್ಸುತ್ತೆ, ಅಲ್ಲಿ ಮಲ್ಲೇಶ್ವರ ಮಾರ್ಕೆಟ್ ಎಲ್ಲ ಹುಡ್ಕಾಡ್ಬಿಟ್ಟಿರ್ತೀರಾ ಹೋಗಿ, ಬೇವು ಸಿಗುತ್ತಾ ಅಂತ. ಕರೆಕ್ಟ್ ಅಲ್ವಾ? ಹೋಯ್ತಲ್ಲ, ಖುಷಿ ಅಲ್ವಾ? ಸೊ ಇದು ನೆಲಬೇವು ಅಂತ ಇದೆ. ಬೇವುಗಿಂತ 10 ಪಟ್ಟು ಕಹಿ ಇದೆ ಇದು. ಹಾಕ್ಬೋದು ಮೇಡಮ್, ಹಾಕ್ಬೋದು. ಸೊ ಕಡ್ಡಿ ಅಲ್ಲ, ಅದು ಗಿಡ ಹಾಕ್ಬೇಕು. ಇಲ್ಲಾಂದ್ರೆ ಹೌದು, ಇಲ್ಲಾಂದ್ರೆ ಹೂ ಉದುರಿ ಬೀಜ ಬರುತ್ತೆ, ಅದೇ ಬೆಳ್ಕೊಳ್ಳಿ. ನೋಡಿ, ನಾವು ಆಕ್ಚುಲಿ ಈ ಪ್ಲಾಟ್ ಅಲ್ಲಿ ಇಲ್ಲ ಈ ಗಿಡ, ಆ ಪ್ಲಾಟ್ ಅಲ್ಲಿ ಇರೋದು. ಅಲ್ಲಿಂದ ಬೀಜ ಇಲ್ಲಿಗೆ ಎಗ್ರಿ ಹುಟ್ಟಿರೋದು. ಈ ಪ್ಲಾಟ್ ಅಲ್ಲಿ ಇರೋದು ನಮ್ಮ ಮಂಡುಕ ಪರ್ಣಿ, ಅಂದ್ರೆ ನಮ್ಮ ಒಂದೆಲಗ. ಈ ಕಡೆ ಬ್ರಾಹ್ಮಿ, ಈ ಕಡೆ ಮಂಡುಕ ಪರ್ಣಿ ಇತ್ತು. ಆ ಬ್ರಾಹ್ಮಿ ಎಲ್ಲ ಬೆಳೆದಿರೋ ಒಣಗೋಗಿ ಮಂಡುಕ ಪರ್ಣಿನ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದೆ. ಹೌದು ಮೇಡಮ್, ಹೇಳ್ತೀನಿ. ಈಗ ಫಸ್ಟ್ ಈ ಗಿಡ ಮುಗಿಸ್ಬಿಡೋಣ. ನೆಲಬೇವು, ನೆಲದಲ್ಲಿ ಇರೋ ಕಹಿ ದ್ರವ್ಯಕ್ಕೆ ನೆಲಬೇವು ಅಂತೀವಿ. ಆಂಡ್ರೋಗ್ರಾಫಿಸ್ ಪ್ಯಾನಿಕುಲೇಟಾ ಅಂತ ಇದರ ವೈಜ್ಞಾನಿಕ ಹೆಸರು. ಸಂಸ್ಕೃತದಲ್ಲಿ ನಾವು ಇದಕ್ಕೆ ಕಾಲಮೇಘ ಅಂತ ಕರಿತೀವಿ, ಅಥವಾ ಚಿರಾಯಿತ ಅಂತ ಕರಿತೀವಿ. ಚಿರಾಯಿತ ಅಥವಾ ಕಿರಾತ ತಿಕ್ತ ಅಂತ ಕರಿತೀವಿ ನಾವು. ತಿಕ್ತ ಯಾಕಂದ್ರೆ ಅದು ಕಹಿ ಇರೋದ್ರಿಂದ ತಿಕ್ತ ರಸ, ಅದಕ್ಕೆ ಕಿರಾತ ತಿಕ್ತ. ಇದು ಒನ್ ಆಫ್ ದ ಬೆಸ್ಟ್ ಮೆಡಿಸನ್ ಫಾರ್ ಜ್ವರ. ಬೆಸ್ಟ್ ಮೆಡಿಸನ್ ಫಾರ್ ಜ್ವರ. ನಮ್ಮ ಆಯುರ್ವೇದದಲ್ಲಿ ಏನಾದರೂ ಜ್ವರದ ಔಷಧಿ ನೀವು ಯಾವತ್ತಾದ್ರೂ ಬಳಸಿದ್ರೆ, ಯಾವ ಥರ ತಗೊಂಡ್ರೆ ಇದು ಒನ್ ಆಫ್ ದ ಇಂಗ್ರೀಡಿಯೆಂಟ್ ಇದ್ದೇ ಇರುತ್ತೆ, ಅಮೃತ ಬಳ್ಳಿ ಜೊತೆ. ಅರ್ಥ ಆಯ್ತಲ್ಲ? ಇದು ಯಾಕೆ ಜ್ವರಾಹಾರ ಅಂದ್ರೆ, ಇದು ಕಹಿ ಇರೋದ್ರಿಂದ, ತಿಕ್ತರಸ ಇರೋದ್ರಿಂದ ಆ ತಿಕ್ತ ಏನ್ ಮಾಡುತ್ತೆ, ಪಿತ್ತ ಶಮನ ಮಾಡುತ್ತೆ. ಪಿತ್ತ ಶಮನ ಆಗ್ತಿದ್ದಂಗೆ ಜ್ವರಾಹಾರ ಆಗುತ್ತೆ. ಪಿತ್ತ, ಜ್ವರದಲ್ಲಿ ಪಿತ್ತ ಉದ್ರೇಕಾವಸ್ಥೆಯಲ್ಲಿ ಇರುತ್ತೆ. ಆ ಪಿತ್ತನ ಶಮನ ಮಾಡ್ಲಿಕ್ಕೆ ನಾವು ಇದನ್ನ ಬಳಸ್ತೀವಿ. ಪಿತ್ತ ಶಮನ ಆಗ್ತಿದ್ದಂಗೆ ಜ್ವರ ಹರ ಆಗ್ಬಿಡತ್ತೆ, ಅಷ್ಟೇ ವಿಷಯ. ಆಯ್ತಲ್ಲ? ಇದು ಅದ್ ಬಿಟ್ರೆ ಏನ್ ಕಾರ್ಯ ಮಾಡುತ್ತೆ ಮತ್ತೆ ದೇಹದಲ್ಲಿ? ನೀವು ತಮಿಳ್ನಾಡಿಂದ ಯಾರಾದ್ರೂ ಇದ್ರೆ, ಪರಿಚಯ ಇದ್ರೆ, ಇದೀರಾ? ಅಲ್ಲಿ ಎಲ್ಲಾ ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರಲ್ಲೂ ಸರ್ಕಾರ, ತಮಿಳ್ನಾಡು ಸರ್ಕಾರ ಇದ್ರದ್ದು ಕಷಾಯ ಚೂರ್ಣನ ಅವೈಲೇಬಲ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಅಂದ್ರೆ, ಡೆಂಗಿ ಜ್ವರಕ್ಕೆ ಚಿಕಿತ್ಸೆಯಾಗಿ. ಈವನ್ ಕೋವಿಡ್ ಟೈಮಲ್ಲೂ ಇದನ್ನ ಕೊಟ್ಟಿದ್ರು. ಅಲ್ಲ, ತಮಿಳಲ್ಲಿ ನೆಲಬೇವು ಅಲ್ಲ, ಕನ್ನಡ ನೆಲಬೇವು. ಅದರಲ್ಲೂ ಇಲ್ಲ, ಕನ್ನಡ ಹೆಸರು ನೆಲವೆಂಬು. ನೆಲವೆಂಬು ತಮಿಳಲ್ಲಿ ನೆಲವೆಂಬು ಅಂತಾರೆ. ಕನ್ನಡದಲ್ಲಿ ನೆಲಬೇವು. ವೆಂಬ ಇಸ್ ಬೇವುಗೆ ವೆಂಬ. ಹೌದು, ನೆಲವೆಂಬು. ಸೊ ಇದನ್ನ ಅವರು ಫ್ರೀಯಾಗಿ ಎಲ್ಲಾ PSCಗಳಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಸರ್ಕಾರ ಚಿಂತನೆ ಮಾಡಿ ಕೊಟ್ಟಿದೆ. ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಹರ್ಬ್ಸ್ ಇದೆ ಅದರಲ್ಲಿ.
ಆಯ್ತಲ್ಲ, ಅದನ್ನ ಕೋವಿಡ್ ಟೈಮಲ್ಲೂ ಕೊಟ್ಟಿದ್ರು ಆ ಸರ್ಕಾರ, ತಮಿಳುನಾಡು ಸರ್ಕಾರ. ಎಲ್ಲಾ ಕಡೆ ಇದನ್ನ ಕಷಾಯ ಮಾಡ್ಕೊಂಡು ಕುಡೀರಿ, ನಿಮ್ಮ ಕೋವಿಡ್ ಕಂಟ್ರೋಲ್ಗೆ ಬರುತ್ತೆ ಅಂತ. ಯಾಕೆ ವಿಶೇಷ ಅಂದ್ರೆ ಇದರಲ್ಲಿ 2 ಆಲ್ಕಲೈಡ್ ಇದೆ. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಆಂಡ್ರೋಗ್ರಾಫಲೈಡ್ಸ್ ಅಂತ. ಆ 2 ಆಲ್ಕಲೈಡ್ಸ್ ಏನ್ ಮಾಡಿಸುತ್ತೆ ಅಂದ್ರೆ ಲಿವರ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಇಟ್ ಈಸ್ ಅ ವೆರಿ ಗುಡ್ ಲಿವರ್ ಸ್ಟಿಮ್ಯುಲೆಂಟ್. ಹಾಗಾಗಿ ಲಿವರ್ ಅಲ್ಲಿ ಬರೋ ಎಲ್ಲಾ ಸಮಸ್ಯೆಗಳಿಗೂ ಇದನ್ನ ಬಳಸ್ತೀವಿ ನಾವು, ಇನ್ಕ್ಲೂಡಿಂಗ್ ಹೆಪಟೈಟಿಸ್ ಆಗ್ಬೋದು, ಹೆಪಟೋಬಿಲಿಯರಿ ಡಿಸಾರ್ಡರ್ಸ್ ಆಗ್ಬೋದು, ಲಿವರ್ ಸಿರೋಸಿಸ್ ಆಗ್ಬೋದು, ಹೆಪಟೋಮೆಗಾಲಿ ಆಗ್ಬೋದು, ಈವನ್ ಅಟ್ ದ ವರ್ಸ್ಟ್ ಟು ಸೇ ದಟ್ ಲೈಕ್ ಲಿವರ್ ಫೇಲ್ಯೂರ್ ಆಗ್ಬೋದು, ಅಲ್ಲೂ ಬಳಸ್ತೀವಿ ಇದನ್ನ. ಲಿವರ್ ಆಲ್ಸೋ. ಹೌದು, ಫ್ಯಾಟಿ ಎಲ್ಲ ಲಿವರ್ ಸಂಬಂಧಪಟ್ಟ ಎಲ್ಲಾ ಕಾಯಿಲೆಗಳಿಗೂ ಇದನ್ನ ಬಳಸ್ತೀವಿ. ಇದು ಸ್ಟಿಮ್ಯುಲೇಟ್ ಆಗಿದೆ ಆಲ್ರೆಡಿ ನಿಮ್ ಲಿವರ್. ವೈರಲ್ ಕಾಫ್ ಆಗ್ಬೋದು, ವೈರಲ್ ಸ್ಕಿನ್ ರ್ಯಾಷಸ್ ಆಗ್ಬೋದು, ಇನ್ಕ್ಲೂಡಿಂಗ್ ಹರ್ಪಿಸ್ ಝಾಸ್ಟರ್ಸ್ ಆಗ್ಬೋದು, ಹರ್ಪಿಸ್ ಸಿಂಪ್ಲೆಸ್ ಆಗ್ಬೋದು. ವೈರಸ್ ಇಂದ ಬರುವಂತ ಯಾವುದೇ ಕಾಯಿಲೆ ಇದ್ರೂ ಇದ್ರದ ಕಷಾಯ ಮಾಡಿ ತಗೊಳ್ಳಿ, 3 to 4 days ಅಲ್ಲಿ ವೈರಸ್ ಕಂಟ್ರೋಲ್ ಬಂದ್ಬಿಡುತ್ತೆ. ಮಾರ್ಕೆಟಲ್ಲಿ ಸಿಗುತ್ತೆ ಸರ್. ನೀವು ಗ್ರಂಥಿಗೆ ಅಂಗಡಿಗೆ ಹೋಗ್ಬಿಟ್ಟು ನೆಲಬೇವು ಕೊಡಿ ಅಂದ್ರೆ ಕೊಡ್ತಾರೆ, ಒಣಗಿರೋದು ಕಡ್ಡಿ ಕೊಡ್ತಾರೆ. ಒಣಗಿರೋದು ಕಡ್ಡಿ ಕೊಡ್ತಾರೆ, ಕಷಾಯಕ್ಕೆ ಹಾಕ್ಬೇಕು. ಆಕ್ಚುಲಿ ಕಷಾಯಕ್ಕೆ ಒಣಗಿರೋದೇ ಹಾಕ್ಬೇಕು. HIV ವೈರಸ್ ಸರ್. ಹೌದು, ಎನಿ ವೈರಸ್. ಇದರ ಹೆಸರು ಒಂದೆಲಗ, ಕನ್ನಡದಲ್ಲಿ ಮಂಡುಕಪರ್ಣಿ, ಸಂಸ್ಕೃತದಲ್ಲಿ ಸೆಂಟೆಲ್ಲಾ ಏಷಿಯಾಟಿಕಾ, ವೈಜ್ಞಾನಿಕ ಹೆಸರು ಬೊಟಾನಿಕಲ್ ನೇಮ್. ಈ ಮಂಡುಕಪರ್ಣಿ ಅಂತ ಯಾಕಂತೀರ ಅಂದ್ರೆ, ಮಂಡುಕ ಅಂದ್ರೆ ಫ್ರಾಗ್ ಇಯರ್ ತರ ಇದೆ ಇದ್ರದ್ದು ಲೀವ್ಸು, ಅದಕ್ಕೆ ಮಂಡುಕಪರ್ಣಿ. ಒಂದೆಳಗ ತಂಬುಳಿ ಎಲ್ಲಿ ಮಾಡ್ತಾರೆ ಅಂದ್ರೆ ನಮ್ಮ ದಕ್ಷಿಣ ಕನ್ನಡದವರು, ಉತ್ತರ ಕನ್ನಡದವರು ಮಾಡ್ತೀವಿ. ನೀವು ಮಾಡ್ತೀರಿ. ನೀವು ಎಲ್ಲಿಯವರು ಮೇಡಮ್? ರಿಲ್ಯಾಕ್ಸ್ಡ್ ಮೈಂಡ್ ಆಗಿ ಇಟ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಜ್ಞಾಪಕ ಶಕ್ತಿನ ಹೆಚ್ಚಿಸುತ್ತೆ. ದಿ ಧೃತಿ ಸ್ಮೃತಿ, ಯಾವುದು? ದಿ ಧೃತಿ ಸ್ಮೃತಿ, ಈ ಮೂರನ್ನು ಹೆಲ್ಪ್ ಮಾಡುತ್ತೆ. ದಿ ಅಂದ್ರೆ ನಾವು ಗ್ರಹಣ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳೋದು, ತಿಳ್ಕೊಳಕ್ ಆಸಕ್ತಿ ಬರ್ಬೇಕು ಮಕ್ಳಿಗೆ, ಅವಾಗಷ್ಟೇ ಕಲಿಯೋದು. ಕರೆಕ್ಟ್ ಅಲ್ವಾ? ನೀವೇನೇ ಹೇಳ್ತಾ ಇದ್ರೆ ಅವ್ರೇನೋ ಮಾಡ್ತಾ ಇದ್ರೆ ತಿಳಿಯಲ್ಲ, ಅದು ದಿ ಆಗ್ಬೇಕು. ಧೃತಿ ಅಂದ್ರೆ ಅದನ್ನ ಮತ್ತೆ ಪ್ರಾಕ್ಟೀಸ್ ಮಾಡ್ಬೇಕು ಅವರು. ನಾವೇನಾದ್ರು ಒಂಚೂರು ಕಲ್ತಿದ್ರೆ ಅದನ್ನ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿದಾಗ ಅವ್ರಲ್ಲಿ ಉಳ್ಕೊಳ್ಳುತ್ತೆ, ಅದು ಮರ್ತೋಗಲ್ಲ. ನೆಕ್ಸ್ಟ್ ಸ್ಮೃತಿ, ಅದನ್ನ ರೀಕಾಲ್ ಮಾಡ್ಕೋಬೇಕು. ನಾವ್ ಏನ್ ಓದಿದ್ದು, ಎಲ್ಲೇನ್ ಕೇಳಿದ್ದು, ಅದನ್ನ ರೀಕಾಲ್. ಇವು ಮೂರನ್ನು ಸಹಾಯ ಮಾಡುತ್ತೆ ನಮ್ಮ ಒಂದೆಲಗ ಮಂಡೂಕ ಪರ್ಣಿ. ಇದೇ ನೆಲಬೇರು, ಇದು ನೆಲಬೇರು, ಪುಷ್ಪ, ಸದಾ ಪುಷ್ಪ, ನಿತ್ಯ ಕಲ್ಯಾಣಿ. ಎರಡಿದೆ ಇದರಲ್ಲಿ, ವೈಟ್ ಮತ್ತೆ ಪಿಂಕ್. ಸೊ ಕೆತರಂತಸ್ ರೋಸಿಯಾ ಪಿಂಕು, ಕೆತರಂತಸ್ ಆಲ್ಬಾ ವೈಟ್ ಸೈಂಟಿಫಿಕ್ ನೇಮ್. ಸಂಸ್ಕೃತದಲ್ಲಿ ಸದಾ ಪುಷ್ಪ ಅಂತೀವಿ. ಇದು ಏನು ವಿಶೇಷ ಅಂದ್ರೆ, ನಾವು ಆಯುರ್ವೇದದಲ್ಲಿ ಬಳಸಿದ ಕಡಿಮೆನೆ, ಅಲೋಪತಿಯವ್ರು ಬಳಸಿದ್ದೇ ಜಾಸ್ತಿ. ನಾವು ಒಂದು ಚೂರು ತೋರಿಸಿದ್ವಿ ಅವರಿಗೆ, ಅವರೆಲ್ಲ ಬಾಚ್ಕೊಂಡ್ಬಿಟ್ರು. ಯಾವ ತರ ಬಾಚ್ಕೊಂಡ್ರು ಅಂದ್ರೆ, ಇದ್ರದ್ದು ಮಾರ್ಕೆಟ್ ವ್ಯಾಲ್ಯೂ ಕೇಳಿದ್ರೆ ನೀವು ತಲೆ ಕೆಡ್ಸ್ಕೊಂಡ್ಬಿಡ್ತೀರಾ. ಒಂದು ಇಂಜೆಕ್ಷನ್ ಬಂದು 6,500 ಓಡ್ತಾ ಇತ್ತು ಇದ್ರದ್ದು. ಬ್ಲಡ್ ಕ್ಯಾನ್ಸರ್ಗೆ ಯೂಸ್ ಮಾಡ್ತಾರೆ. ಇನ್ಕ್ರಿಸ್ಟಿನ್, ಇನ್ಬ್ಲಾಸ್ಟಿನ್ ಅಂತ 2 ಕಾಂಪೌಂಡ್ ನ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಇದರಿಂದ. ಅಂಡ್ ಆಂಟಿ ಕ್ಯಾನ್ಸರಸ್, ಅದರಲ್ಲೂ ಇದರಲ್ಲಿ ಏನೋ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಇಂಜೆಕ್ಷನ್ಸ್ ಮಾರ್ಕೆಟ್ ಅಲ್ಲಿ ಹೈ ವ್ಯಾಲ್ಯೂ ಇಂದ ಓಡ್ತಾ ಐತೆ. ಅಂಡ್ ದಿಸ್ ಇಸ್ ಚಾಯ್ಸ್, ಡ್ರಗ್ ಆಫ್ ಚಾಯ್ಸ್ ಅಂತ ಹೇಳ್ತೀವಿ ಟ್ರೀಟ್ಮೆಂಟ್ಗೆ ಬ್ಲಡ್ ಕ್ಯಾನ್ಸರ್. ಬೇರೆ ಆಪ್ಷನ್ಸ್ ಕಡಿಮೆ, ಇದನ್ನೇ ಚಾಯ್ಸ್ ಆಗಿ ತಗೊಂತಾರೆ. ಇದು ಹೆಂಗೆ ಅಂದ್ರೆ, ಫೋಕ್ಲೋರ್ ಅಲ್ಲಿ ಇದ್ರದ್ದು ಎಲೆ, ಕಾಂಡ ಮತ್ತೆ ಹೂವು ಎಲ್ಲ ಸೇರಿ ಪೇಸ್ಟ್ ಮಾಡಿಬಿಟ್ಟು ಗಡ್ಡೆಗಳಿರೋರಿಗೆ ತಿನ್ನಿಸ್ತಾ ಇದ್ರು ನಾಟಿ ವೈದ್ಯರು. ಒಳಗಡೆ ಟ್ಯೂಮರ್ ಗಡ್ಡೆಗಳು ಅಂದ್ರೆ, ಆ ಟ್ಯೂಮರ್ ಇರೋರು ತಿನ್ನಿಸ್ತಾ ಇದ್ರಲ್ಲ, ಅದೊಂದು ಅವರಿಗೆ ರೆಫರೆನ್ಸ್ ಸಿಕ್ತು. ಅದರಿಂದ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ವಾಟ್ ಈಸ್ ದ ಕಾಂಪೌಂಡ್ ಇನ್ ದಿಸ್ ಪ್ಲಾಂಟ್, ಹೌ ಇಟ್ಸ್ ಗೋಯಿಂಗ್ ಟು ಆಕ್ಟ್ ಆನ್ ದಟ್, ಹೌ ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಅಂತ ಕಂಪ್ಲೀಟ್ ರಿಸರ್ಚ್ ನೋಡಿ. ಎಲ್ಲರೂ ಶತಾವರಿ ಫಿಲ್ಮ್ ನೋಡಿದೀರಾ ನೀವು, ಆದ್ರೆ ಗಿಡ ನೋಡಿಲ್ಲ. ಹಲವು ಮಕ್ಕಳ ಬೇರು. ನೀವು ಒಂದ್ಸಲ ಈ ಗಿಡ ಕಿತ್ರೆ ರಾಶಿ ರಾಶಿ ಬೇರು ಕಾಂಡಗಳಿರ್ತವೆ. ಅದು ಯೂಸ್ಫುಲ್ ಪಾರ್ಟ್. ಎಲೆ ಅಲ್ಲ, ಕಾಂಡ ಅಲ್ಲ, ಗಿಡ ಅಲ್ಲ, ಬೇರು, ಒಳಗಡೆ ಇರೋ ಬೇರು. ಇದ್ರದ್ದೇ ಆಸ್ಪರಾಗಸ್ ಇನ್ನೊಂದು ವೆರೈಟಿನ ಯುರೋಪ್ ಅಲ್ಲೆಲ್ಲ ಹರ್ಬ್ ಆಗಿ ತಗೊಂತಾರೆ, ವೆಜಿಟೇಬಲ್ ಆಗಿ ತಿಂತಾರೆ. ನೀವು ಯುರೋಪ್ ಅಲ್ಲಿ ನಿಮ್ ಫ್ರೆಂಡ್ಸ್ ಗಳೆಲ್ಲ ಇದ್ರೆ ಕೇಳಿ, ಆಸ್ಪರಾಗಸ್ ಅಂತ ಈ ತರ ಕಡ್ಡಿ ಕಡ್ಡಿ ತರ ಬರುತ್ತೆ, ಅದು ವೆರಿ ನ್ಯೂಟ್ರಿಟಿವ್. ಇದ್ರದ್ದೇ ತಮ್ಮ ಅದು. ಇದರ ಬೊಟಾನಿಕಲ್ ಹೆಸರು, ಸೈಂಟಿಫಿಕ್ ನೇಮ್ ಬಂದು ಪೈಪರ್ ಲಾಂಗಮ್. ಸಂಸ್ಕೃತದಲ್ಲಿ ನಾವು ಪಿಪ್ಪಲಿ ಅಂತೀವಿ, ಕನ್ನಡದಲ್ಲಿ ನಾವು ಹಿಪ್ಪಲಿ ಅಂತೀವಿ, ತಮಿಳಲ್ಲಿ ತಿಪ್ಪಲಿ ಅಂತೀವಿ. ಎಲ್ಲ ಅಲ್ಲೇ ಇದಾವೆ. ಓಕೆ, ಪಿಪ್ಪಲಿ ಸಂಸ್ಕೃತ ಹೆಸರು, ಕನ್ನಡ ಹೆಸರು ಹಿಪ್ಪಲಿ. ಏನ್ ವಿಶೇಷ ಅಂದ್ರೆ, ನೀವು ಕಾಳುಮೆಣಸು ತಿಂದಿದ್ದೀರಾ? ಯಾವ ಟೇಸ್ಟ್ ಇರುತ್ತೆ? ಖಾರ. 4 ಕಾಳುಮೆಣಸು ಇದ್ರೆ ಕಿವಿಲಿ ಮೂಗಲ್ಲೆಲ್ಲ ಗಾಳಿ ಬರಕ್ ಶುರುವಾಗುತ್ತೆ, ಅಷ್ಟು ಖಾರ ಇರುತ್ತೆ. ಕರೆಕ್ಟ್ ಅಲ್ವಾ? ಅದು ಮರಿ ಹಾಕಿದೆ ನಮ್ದೊಂದು ಬೆಕ್ಕು ಇಲ್ಲಿ. ಓಕೆ, ಸೊ ಈ ಹಿಪ್ಪಲಿ, ನೀವು ಕರಿಮೆಣಸು ಖಾರ ಇದೆ ಅಂತ ಹೇಳಿದ್ರಿ, ಇದು ಖಾರ ಇದೆ. ಬಟ್ ಕರಿಮೆಣಸು ಜೀರ್ಣ ಆದ್ಮೇಲೂ ಖಾರ ಇರುತ್ತೆ, ಇದು ಜೀರ್ಣ ಆದ್ಮೇಲೆ ಖಾರ ಇರಲ್ಲ, ಸಿಹಿ ಆಗುತ್ತೆ.
ಹಾಗಾಗಿ ಕರಿಮೆಣಸನ್ನ ದಿನ ಬಳಸೋಂಗಿಲ್ಲ ನಾವು. ಜಾಸ್ತಿ ಬಳಸಿದ್ರೆ ಪಿತ್ತ ಪ್ರಕೋಪ ಆಗುತ್ತೆ, ಪಿತ್ತ ಉದ್ರೇಕ ಆಗುತ್ತೆ, ಪಿತ್ತಜ ವ್ಯಾಧಿಗಳು ಕಾಣಿಸೋಕೆ ಶುರುವಾಗುತ್ತೆ. ವೆರಾಸ್ ನಾವು ಹಿಪ್ಪಲಿನ ಪ್ರತಿನಿತ್ಯ ಬಳಸ್ಬೋದು. ಹಾಗಾಗಿ ಇದು ರಸಾಯನ ಅಂತ ಹೇಳ್ತೀವಿ. ಶತಾವರಿನೂ ರಸಾಯನ, ದಿನ ಬಳಸ್ಬೋದು. ಇದು ರಸಾಯನ, ದಿನ ಬಳಸ್ಬೋದು. ಕುಮಾರ್ ಮತ್ತೆ ಪೈಲ್ಸು, ಪಿಸ್ತುಲ, ಫಿಶರ್ಸ್ ಏನಿದೆ ಅದನ್ನೆಲ್ಲ ಸೆಟ್ರೇಟ್ ಮಾಡುತ್ತೆ. ಯಾಕಂದ್ರೆ ಜೀರ್ಣಕ್ರಿಯೆಯಿಂದನೇ ಬರೋದವೆಲ್ಲ ವ್ಯತ್ಯಾಸ. ಅದಾದ್ಮೇಲೆ ನಮ್ಮ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ಗೆ ಬಹಳ ಉಪಯೋಗಕ್ಕೆ ಬರುತ್ತೆ. ಇದು ಕೆಮ್ಮು, ದಮ್ಮು, ನೆಗಡಿ ಅದನ್ನೆಲ್ಲ ಸರಿ ಮಾಡೋ ಶಕ್ತಿ ನಮ್ಮ ಹಿಪ್ಪಲಿ. ಇದು ನಿಮ್ಗೆ ಹಿಪ್ಪಲಿ ಫ್ರೂಟೇ ಸಿಗುತ್ತೆ. ಹಾಗೆ ನೀವೇನ್ ಮಾಡ್ಬೋದು ಅಂದ್ರೆ ಪೌಡರ್ ಮಾಡಿಬಿಟ್ಟು ಕುಟ್ಬಿಟ್ಟು ಹಾಲಲ್ಲಿ ಹಾಕ್ಬಿಟ್ಟು ಹಾಲಿನ ಕಷಾಯ ಮಾಡಿಬಿಟ್ಟು ಸೇವನೆ ಮಾಡ್ಬೋದು. ಅಸ್ಥಿ ಶೃಂಖಲ ಅಂತ ಹೇಳ್ತೀವಿ. ಸಿಸಸ್ ಕ್ವಾಡ್ರಾಂಗುಲಾರಿಸ್ ಇಸ್ ದ ಬೊಟಾನಿಕಲ್ ನೇಮ್. ಸಿಸಸ್ ಕ್ವಾಡ್ರಾಂಗುಲಾರಿಸ್. ಸೊ ಇದು ವೆಜಿಟೇಬಲ್ ಆಗಿ ಯೂಸ್ ಮಾಡ್ತಾರೆ ಸಮ್ ಪಾರ್ಟ್ ಆಫ್ ಇಂಡಿಯಾ, ಸಮ್ ಪಾರ್ಟ್ ಆಫ್ ಕರ್ನಾಟಕ. ಎಸ್ಪೆಷಲಿ ನೀವು ಚಿತ್ರದುರ್ಗ, ಬಳ್ಳಾರಿ ಈ ಡ್ರೈಯರ್ ಪಾರ್ಟ್ಗೆ ಹೋದ್ರೆ ಅಲ್ಲಿ ಚಟ್ನಿ ಮಾಡಿ ತೊಗೊತಾರೆ ಇದನ್ನು, ಆಯಿತಾ. ಆಮೇಲೆ ಪಲ್ಯನೂ ಮಾಡ್ತಾರೆ ಇದರಲ್ಲಿ. ಎಳೆ ಮಂಗರ ಬಳ್ಳಿ ತೊಗೊಂಬಿಟ್ಟು ಚಾಪ್ ಮಾಡಿಬಿಟ್ಟು ಪಲ್ಯ ಮಾಡಿನೂ ತಿಂತಾರೆ. ಅದಾದಮೇಲೆ ಹಪ್ಪಳಕ್ಕೆ ಬಳಸ್ತಾರೆ, ಕ್ರಿಸ್ಪಿ ಬರಲಿ ಅಂತ ಪಾಪಡಿಗೆ. ಇದು ಯಾಕೆ ಬಳಸ್ತಾರೆ ಅಂದರೆ ಅವರು ಸ್ವಲ್ಪ ಸ್ಟ್ರೆಂತ್ ಮಾಡ್ಕೊಳ್ಳೋಕ್ಕೆ ಬಾಡಿನ. ಇದು ಹೈಲಿ ನ್ಯೂಟ್ರಿಟಿವ್ ಟು ದ ಎಕ್ಸ್ಟೆಂಟ್. ಎಲ್ಲಿ ಅಂದರೆ ನೀವು ಹೇಳ್ತಾ ಇದ್ರಲ್ಲ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಸಪ್ಲಿಮೆಂಟ್ ಬೇಕು ಅಂತ. ಬೋನ್, ಮಸಲ್, ಲಿಗಮೆಂಟ್, ಟೆಂಡೋನ್ ಈ 4 ಸ್ಟ್ರೆಂಥನ್ ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ. ಇದರದ್ದು ಕ್ಯಾಪ್ಸೂಲು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಸಿಸಸ್ ಕ್ಯಾಪ್ಸೂಲ್ ಅಂತ ನೀವು ಗೂಗಲ್ ಮಾಡಿದ್ರು ಸಿಗುತ್ತೆ. ಎಷ್ಟೊಂದು ಕಂಪನಿಯವ್ರು ಬಿಟ್ಟಿದ್ದಾರೆ. ಇದು ಕಾನ್ಫರೆನ್ಸ್ ಹಾಲು. ಬಂದಿರೋ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಗಳನ್ನ ಕೂರಿಸ್ಕೊಂಡು ಈ ಆಯುರ್ವೇದ ಥೆರಪಿಯ, ಆಯುರ್ವೇದ ಚಿಕಿತ್ಸಾ ವಿಧಾನದ ಬಗ್ಗೆ ಚರ್ಚೆ ಮಾಡುವಂತಹ ಜಾಗ. ಇದು ಆಯುರ್ವೇದ ಮಸಾಜ್ ಮಾಡುವಂತಹ ಜಾಗ. ಥೆರಪಿಗಳನ್ನ ಕೊಡ್ತಾರೆ ಅಲ್ಲಿ. ಸ್ಟೀಮ್ ಥೆರಪಿ ಅಂತ. ಸಾಮಾನ್ಯವಾಗಿ ನಾವು ಬೆಂಗಳೂರಿನಲ್ಲಿ ಈ ಥರ ಆಯುರ್ವೇದ ಚಿಕಿತ್ಸಾ ಕೇಂದ್ರಗಳ ಇದನ್ನು ನೋಡಿರ್ತೀವಿ ಅಲ್ವಾ. Okay, what I was telling, we are keeping both the breeds, make you to understand what's the difference. Why we have to have. See, you have seen all. ನೀವೆಲ್ಲ ಯಾವ ಹಾಲು ತಗೊಳ್ತಾ ಇದ್ದೀರಾ? ಎನಿ ಐಡಿಯಾ ಇದೆ ನಿಮ್ಗೆ ಯಾವ ಬ್ರ್ಯಾಂಡ್ ತಗೊಳ್ಳೋದು ನೀವು? ನಂದಿನಿ KMF. This is the one you are taking. Lot of difference ಇದೆ ಆ ಹಾಲ್ಗೂ ಈ ಹಾಲ್ಗೂ. In terms of nutritional values, in terms of medicinal values. ಇದು ಕೂಡ ವಿಶಾಲವಾಗಿದೆ. ಬಹುಶಃ ಇಲ್ಲಿ ಕೋರ್ಸ್ಗಳನ್ನೆಲ್ಲ ಮಾಡೋಕ್ಕೆ ಬಂದವ್ರು ಮುಗಿದ ಮೇಲೆ ಏನಾದರೂ ಒಂದು ಮನೋರಂಜನೆ ಕಾರ್ಯಕ್ರಮ ಅಂತ ಮಾಡಬಹುದು ಅನಿಸುತ್ತೆ. ಪುಟಾಣಿ ಸ್ಟೇಜ್ ಥರ ಇದೆ. ಎಲ್ಲೇ ನೋಡಿದ್ರಲ್ಲ ಹಸಿರು. ಆದರೆ ಎಲ್ಲ ಗಿಡಗಳು ಸಾಕಿರುವಂಥದ್ದು ಎಲ್ಲದೂ ಕೂಡ ಹರ್ಬ್ಸು, ಮೆಡಿಸಿನಲ್ ವ್ಯಾಲ್ಯೂ ಇರೋದು. ಎಲ್ಲ ಔಷಧೀಯ ಸಸ್ಯಗಳೇ ಇಲ್ಲಿರೋದು. ಇದನ್ನೇ ಬಳಸ್ಬಿಟ್ಟು ಅವರು ಚಿಕಿತ್ಸೆಯಲ್ಲಿ ಬಳಸ್ತಾ ಇದ್ದಾರೆ. ಇದು ಅಡ್ಮಿನಿಸ್ಟ್ರೇಷನ್ ಬ್ಲಾಕು. ಒಟ್ಟಿನಲ್ಲಿ ಎಲ್ಲವೂ ಚೆನ್ನಾಗಿದೆ. ತುಂಬ ಜನ ಕೆಲಸಗಾರರಿದ್ದಾರೆ. ವೆಲ್ ಮೇಂಟೈನ್. ಅಗಸ್ತ್ಯ ಹಾಲ್. You can make at your home when there is a fever, rising temperature, discomfort, loss of appetite, and also immunomodulator during monsoon. You can prepare every day. Okay, 50 grams to say 1 handful full. Then 1 more handful of our tulasi, Maximum Sanctum leaves. So 2 fresh. Then 20 grams of our coriander seeds. You know coriander? Yes. Dhania. Not the powder, seeds we have to use. Then comes 10 grams of our cumins, jeerakam. ಡಿಫ್ರೆನ್ಸ್ ಇರುತ್ತಾ ಪೌಡರು ಮತ್ತೆ ಇದು? Obviously, when you are using seed, action different, powder is action different. Seed is good as a medicine. Always we have to use, actually this is not seed. We have to chop, you calculate 50, 100 grams, then 20, then 30, 135 grams we have taken. To that we have to add 8 part of water. 135 into 8 you can calculate. Then accordingly we have to add water into it. I'll just calculate now. See, there are 3 ways of doing kashaya in Ayurveda. 1:4 part, 1:8 part, 1:16 part of water. If 1 part of the drug, to that we have to add 4 part water, 8 part water or 16 part. Where we are adding 4 part water when the herbs are very soft
herbs. When moderate soft like this, we are going to add 8 part. When the hard wood we are using for the decoction, then 16 part of water we have to add. Now total quantity of the herbs we have taken is 135. 135 into 8. 135 into 8. 1080 ml of water we have to add. So before adding these herbs into the vessel, we have to chop it. And we have forgotten to mention this. This is the Tinospora cardifolia 2 inches. We have to crush. Actually, even if you calculate, this also comes under 10 grams. So 145 into 10. Someone can calculate. We will add water into it. Completely ಇಲ್ಲಿವರೆಗೂ ಇದೆ. See 1/4 ಅಂದ್ರೆ at least ಇಲ್ಲಿಗೆ ಬರಬೇಕು ನಮಗೆ. Yes, until that we have to boil without closing the lid. With the moderate fire we have to go actually. Not like this high fire. ಬಟ್ ನಿಮ್ಗೆ ಎಷ್ಟು ಸೇರುತ್ತೋ ಅಷ್ಟೇ ಸೇವನೆ ಮಾಡಿ. ಎಲ್ಲರೂ ತಗೊಳ್ಳಿ. ಕಷಾಯ ಹೆಂಗಿದೆ ಅಂತ ನಿಮ್ಗೊಂದು ಅಂದಾಜು ಬರುತ್ತೆ. ಸ್ನೇಹಿತರೆ, ಹಚ್ಚ ಹಸಿರಿನ ಹುಲ್ಲು, ಇಲ್ಲಿ ಕೂತ್ಕೊಂಡು ಕಾಫಿ ಎಲ್ಲ ಕಷಾಯ ಕುಡಿತಾ ಎಂಜಾಯ್ ಮಾಡ್ಬೋದು. ಇದು ಒಂದು ಮನರಂಜನೆಗಿಂತ ಎಜುಕೇಷನಲ್ ಟೂರ್ ಅಂತ ಹೇಳ್ಬೋದು. ಅಂದರೆ ನಮ್ಮ ಆಯುರ್ವೇದದ ಬಗ್ಗೆ, ನಮ್ಮ ಸುತ್ತಮುತ್ತಲಿರುವ ಗಿಡ ಮರ ಬಳ್ಳಿಗಳಿಂದ ನಾವು ಏನೆಲ್ಲ ಪ್ರಯೋಜನ ಪಡಬಹುದು. ಹೆಚ್ಚಾಗಿ ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೋಟ ಜಾಸ್ತಿ. ತೋಟದಲ್ಲಿರೋರೆಲ್ಲರೂ ಕೂಡ ಅವರ ತೋಟದಲ್ಲಿ ಬೆಳೆದಂತಹ ಹಿತ್ತಲಿ, ಹಿಪ್ಪಳ್ಳಿ ಮುಂತಾದ ಗಿಡಗಳಿಂದ ತಂಬುಳಿಗಳನ್ನ ಮಾಡಿ ಸೇವಿಸ್ತಾರೆ. ತಂಬುಳಿ ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ಮೋಸ್ಟ್ಲಿ ನಾವು ಮಲೆನಾಡೋರು ಕೂಡ ಅದನ್ನು ಹೆಚ್ಚಾಗಿ ಬಳಸ್ತೀವಿ. ಸಂಜೆ ಆಗ್ತಾ ಬಂತು, ನಮ್ಮದು ಕೂಡ ಎಲ್ಲ ಮುಗೀತು. ಮತ್ತೆ ವಾಪಸ್ ಬೆಂಗಳೂರು ನಮ್ಮ ಮನೆಗಳಿಗೆ ನಾವು ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಎಲ್ಲರೂ ವಾಪಸ್ ಹೋಗ್ಬಿಟ್ಟು ನಮ್ಮ ಗಾಡೀಲಿ ಕೂರ್ತಾ ಇದ್ದೀವಿ ನೋಡಿ. ರಾತ್ರಿ ಹೊತ್ತಂತೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಇಲ್ಲಿ ಉಳಿಯೋ ಫೆಸಿಲಿಟಿನೂ ಇದೆ. ಅಂದರೆ ಯಾವ್ದಾದ್ರು ಚಿಕಿತ್ಸೆಗೆ ಬಂದರೆ ಉಳಿಸ್ಕೊಳ್ತಾರೆ. ಬಹುಶಃ ರಾತ್ರಿ ಎಲ್ಲ ಉಳ್ಕೊಂಡ್ರೆ ಆ ಒಂದು ಸಂತೋಷ ಪಡ್ತೀವಿ ಅಂತ ಅನಿಸುತ್ತೆ. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಾಕಷ್ಟು ಸುಸ್ತಾಯಿತು, ಯಾಕಂದರೆ ನಿಂತಿದ್ದು ಓಡಾಟ ಜಾಸ್ತಿ, ನಿಂತಿದ್ವಿ. ಆದರೂ ತುಂಬ ತಿಳುವಳಿಕೆ, ಹೆಚ್ಚೊಂದು ವಿಷಯಗಳು ನಮಗೆ ಗೊತ್ತಾಯಿತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಬಾಯ್.